ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ಬಿಗ್ ಬಾಸ್ ಅಂದ್ರೆ ಗಿಲ್ಲಿ, ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ಅನ್ನೋ ತರ ಆಗೋಗ್ಬಿಟ್ಟಿದೆ. ಅದರಲ್ಲೂ ಈ ವಾರ ಅಂತೂ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ವಾರ. ಗಿಲ್ಲಿ ಮಾಡಿದ್ದು ಸರಿನಾ ತಪ್ಪಾ ಅನ್ನೋ ಚರ್ಚೆ ಇಡೀ ವಾರ ಪೂರ್ತಿ ನಡೀತು. ಅದಕ್ಕೆ ಉತ್ತರ ವೀಕೆಂಡ್ ಅಲ್ಲಿ ಸಿಗುತ್ತೆ ಅಂತ ಗಿಲ್ಲಿ ಅಭಿಮಾನಿಗಳು, ಬಿಗ್ ಬಾಸ್ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ. ಅದಲ್ಲದೆ ಈಗಷ್ಟೇ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ಎಲ್ಲರೂ ಮನೆ ಕಂಟೆಸ್ಟೆಂಟ್ಗಳಿಂದ ಹಿಡಿದು ಎಕ್ಸ್ ಕಂಟೆಸ್ಟೆಂಟ್ಗಳು ಕೂಡ ಗಿಲ್ಲಿ ಅಗೇನ್ಸ್ಟ್ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಮಂಜುನಾಥ್ ಶ್ರೀನಿವಾಸ್ ಅವರು. ಮಂಜು, ಗಿಲ್ಲಿ ಮಾಡಿದ್ದು ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ನನ್ನ ಪ್ರಕಾರ ತಪ್ಪು. ಯಾಕೆ? ಮನೆಗೆ ಬಂದಿರುವಂತ ಅತಿಥಿಗಳು ಶತ್ರುನೇ ಬರ್ಲಿ ನಮ್ಮ ಮನೆಗೆ ಬಂದ್ಮೇಲೆ ಒಂದು ಗ್ಲಾಸ್ ನೀರನ್ನ ಕೊಟ್ಬಿಟ್ಟು ಕೂರಿಸಿ ಅವರ ಯೋಗಕ್ಷೇಮವನ್ನ ವಿಚಾರಿಸಬೇಕು ಅನ್ನುವಂಥದ್ದು ನಮ್ಮ ಹಿರಿಯರು ಹೇಳಿರುವಂತಹ ಒಂದು ಸಂಪ್ರದಾಯ. ಅವ್ರು ನಮಗೆ ಬದ್ಧವೈರಿಗಳಾಗಿರ್ಬೋದು, ನಂತರ ನಾವೇನೇ ಇದ್ರು ಅದನ್ನ ತದನಂತರ ನಾವು ಮಾತಾಡಬೇಕು. ಬಟ್ ಗಿಲ್ಲಿ ಏನ್ ಮಾಡ್ತಾರೆ, ಬರ್ತಾರೆ ಗೆಸ್ಟ್ ಆಗಿ ಬರ್ತಾರೆ, 5 ಜನ ಕಂಟೆಸ್ಟೆಂಟ್ಸು ಗೆಸ್ಟ್ ಆಗಿ ಬಂದಿರೋಂಥವ್ರಿಗೆ ಏನ್ ಹೇಳ್ತಾರೆ, ವಾವ್ ಅನ್ನೋ ತರ ಬರ್ತಾರೆ ಅಂತಂದ್ರೆ ವ್ಯಾ ಅನ್ನೋ ತರ ಬರ್ತಾರೆ. ಅದೊಂದು ಅವಮಾನ. ಅದಾದ ನಂತರ ಮತ್ತೆ ಏನಾಗುತ್ತೆ, ಊಟದ ವಿಚಾರದಲ್ಲಿ ತಂದಾಕುವಂಥವ್ರು ನಮಗೇ ಇಷ್ಟಿರ್ಬೇಕಾದ್ರೆ ತಿಂದೋಗುವಂಥವ್ರಿಗೆ ಅವ್ರಿಗೆ ಇಷ್ಟಿರ್ಬೇಕು. ಇಲ್ಲಿ ಒಂದೇನಂತಂದ್ರೆ ವಾವ್ ಅನ್ನೋವಂಥದ್ದು ಅಂತಂದ್ರೆ ಏನು, ಯಾರು ಚೆನ್ನಾಗಿಲ್ವಾ, ಯಾವ ದೃಷ್ಟಿಕೋನದಿಂದ ಹೇಳಿದ್ರು ಅನ್ನೋವಂಥದ್ದು ಒಂದು ಚರ್ಚೆ ಆಗುತ್ತೆ. ಅಂಡ್ ಇನ್ನೊಂದೇನಂತಂದ್ರೆ ತಂದಾಕುವಂಥ ವಿಚಾರದಲ್ಲಿ ಈಗ ಎಕ್ಸ್ ಕಂಟೆಸ್ಟೆಂಟ್ಸ್ ಅವರು ತಂದಾಗ್ತಿಲ್ಲ, ಇವರು ತಂದಾಗ್ತಿಲ್ಲ. ಕೊಡ್ತಿರೋಂಥದ್ದು ಕಲರ್ಸ್ ಕನ್ನಡ, ಬಿಗ್ ಬಾಸ್ ಟೀಮ್. ಸೊ ಅಲ್ಲಿ ಅವರು ಆ ಒಂದು ಮಾತನಾಡೋದಕ್ಕೆ ಅರ್ಹರಲ್ಲ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ಉಗ್ರ ಮಂಜು ಅವರ ಮದುವೆ ವಿಚಾರ ಬಂದಾಗ ಏನಾಗುತ್ತೆ ಅಂತಂದ್ರೆ, ಎರಡನೇ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಉಗ್ರ ಮಂಜು ಅವರಿಗೆ ಈ ತರ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತ ಹೇಳ್ಬಿಟ್ಟು ಕಂಗ್ರಾಚುಲೇಷನ್ಸ್ ಹೇಳ್ತಾರೆ. ಒಳ್ಳೇದಾಗ್ಲಿ ಕಾರಣ, ಅಥವಾ ಇಲ್ಲ ಅಂತಂದ್ರೆ ಅದೇ ಕಾಮಿಡಿಯಲ್ಲೇ ಮಂಜಣ್ಣ ಹಿಡಿಯೋದನ್ನ ಹಿಡಿದಿತ್ಯಾ ಬಿಡು ಅಂತ ಹೇಳ್ಬಿಟ್ಟು ಅದನ್ನ ಹೇಳಿದ್ರೆ ಅದೊಂಥರ ಕಾಮಿಡಿ ಅಂತ ಅನ್ಕೋಬಹುದು. ಮೂರನೇದ ಅಂತಂದ್ರೆ, ಈಗ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ತಮ್ಮ ಮಕ್ಕಳನ್ನ ಮದುವೆ ಮಾಡಬೇಕು, ಅವ್ರಿಗೆ ಮಕ್ಕಳಾಗಬೇಕು, ಅವರ ಯೋಗಕ್ಷೇಮ ನೋಡ್ಬೇಕು, ಅವ್ರ ಮಕ್ಕಳನ್ನ ಒಂದು ಮನೆಯವರನ್ನಾಗಿ ಮಾಡಿಸ್ಬೇಕು ಅನ್ನೋಂಥ ಆಸೆ ಆಕಾಂಕ್ಷೆಗಳಿರುತ್ತೆ. ಪರ್ಸನಲ್ ಕಮಿಟ್ಮೆಂಟ್ಸ್ ಕೆಲವರು ಬೇಗ ಆಗುತ್ತೆ, ಕೆಲವರು ಲೇಟ್ ಆಗುತ್ತೆ, ಅವ್ರವ್ರ ಕಂಕಣ ಭಾಗ್ಯ ಕೂಡಿ ಬಂದಾಗ ಆಗುತ್ತೆ. ಓಕೆ, ಅದಾದ ನಂತರ ಏನಾಗುತ್ತೆ ಅಂತಂದ್ರೆ, ಇವಾಗ ಉಗ್ರ ಮಂಜು ಅವರ ತಂದೆ ತಾಯಿ ಆಗಿರ್ಬೋದು, ಎಷ್ಟೋ ದಿನಗಳಿಂದ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ, ಮದುವೆ ಮಾಡಬೇಕು ಅನ್ನೋಂಥದ್ದು. ಇವರು ಕಮಿಟ್ಮೆಂಟ್ಸ್ ಏನಿರುತ್ತೋ ಗೊತ್ತಿಲ್ಲ, ಚೆನ್ನಾಗಿ ಆಕ್ಟ್ ಮಾಡಬೇಕು, ಅದ್ರ ಜೊತೆಗೆ ಒಳ್ಳೆ ಒಂದು ಲೆವೆಲ್ ಅಲ್ಲಿ ಸೆಟ್ಲ್ ಆಗಬೇಕು ಅನ್ನೋಂಥದ್ದು. ಬಿಕಾಸ್ ಬಂದಿರುವಂಥ ಹುಡುಗಿನ ನಾವು ಇದು ಮಾಡ್ಕೋಬೇಕು ಅಂಥದ್ದಲ್ಲಿ ಏನೋ ಇದು ಸೆಟ್ ಆಗಿದೆ, ಮದುವೆ ಎಲ್ಲ ಅವರಿಬ್ಬರು ವೈಯಕ್ತಿಕ ವಿಚಾರ. ಅದರಲ್ಲಿ ಏನು ಹೇಳ್ಸುವಂಥದ್ದು ಎರಡನೇದ ಮೂರನೇದ ಅನ್ನುವಂಥದ್ದು. ಅದೇ ಒಂದು ಪ್ಲೇಸ್ ಅಲ್ಲಿ ಗಿಲ್ಲಿ ಇದ್ದಿದ್ರೆ ಗಿಲ್ಲಿಯವರ ತಂದೆ ತಾಯಿಗೆ ಯಾವ ರೀತಿ ಆಗ್ತಿತ್ತು? ಸೊ ಇಷ್ಟ ಆಯ್ತು. ಅದಾದ ನಂತರ ಇನ್ನೊಂದೇನಂತಂದ್ರೆ, ಪ್ರತಿಯೊಂದು ಈಗ ಅಫ್ಕೋರ್ಸ್ ನೀವು ಸ್ಟಾರ್ಟಿಂಗ್ ಅಲ್ಲೇ ತಗೊಂಡ್ರಿ, ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ಅಂತ ಹೇಳ್ಬಿಟ್ಟು ಯಾರು ಬಂದ್ರು ಇರ್ತೈತೆ ಬಿಗ್ ಬಾಸ್, ಯಾರು ಬಂದಿಲ್ಲ ಅಂದ್ರು ಬಿಗ್ ಬಾಸ್ ನಡೆಯುತ್ತೆ. ಬಿಕಾಸ್ ಯಾಕಂತಂದ್ರೆ ಜನ ಅಫ್ಕೋರ್ಸ್ ಚೆನ್ನಾಗಿ ಆಡ್ತಾ ಇದಾರೆ, ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ಅಪೇಕ್ಷೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಕಾಮಿಡಿ ಅನ್ನೋವಂಥದ್ದು ಎಲ್ಲಾ ಲೆವೆಲಲ್ಲೂ ಕೂಡ ಪ್ರತಿಯೊಂದು ಸಮಯದಲ್ಲೂ ಕೂಡ ವರ್ಕ್ ಆಗಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ, ಈಗ ಬಿಟ್ಟಿರುವಂಥ ಪ್ರೋಮೋದಲ್ಲಿ ಆಗಿರ್ಬೋದು, ಒಂದು ಹೋಟ್ಲಿಗೆ ಹೋಗ್ತೀರಾ, ನೀವು ದುಡ್ಡು ಕೊಡ್ತೀರಾ, ವೇಟರ್ ಹೆಂಗ್ ಸಿಕ್ತಾರೆ ಹಂಗೇನೆ ಹಿಂಗ್ ಬಿಸಾಕಿದ್ರೆ ನಿಮ್ಗೆ ಕೋಪ ಬರುತ್ತಾ ಇಲ್ವಾ? ತಂದಾಗ್ತೀರಿ, ನಿಂಗೆ ಏನ್ ಬೇಕೋ ಅದು ತಿನ್ನು ಅಂತಂದ್ರೆ ಅದು ಹೆಂಗಾಗುತ್ತೆ? ದುಡ್ಡು ಕೊಡುವಂಥದ್ದು ನೀವು, ಆ ದುಡ್ಡು ನೀವು ಸಂಪಾದನೆ ಮಾಡೋದಕ್ಕೆ ಎಷ್ಟಾಗಿರ್ತೈತೆ. ಸೊ ಅದೊಂದು. ಅದಾದ ನಂತರ ಇನ್ನೊಂದೇನಂತಂದ್ರೆ, ಗೆಸ್ಟಾಗಿ ಬಂದಿರೋವಂಥವ್ರನ್ನ ನೀವು ಚೆನ್ನಾಗಿ ಮಾಡ್ಕೊಂಡಾಗ, ಚೆನ್ನಾಗಿ ಅವ್ರಿಗೆ ಲೈಕ್ ಏನಂತಂದ್ರೆ ಅತಿಥಿ ಸತ್ಕಾರವನ್ನ ಮಾಡಿದಾಗ ನಿಮ್ಗೆ ಎಕ್ಸ್ಟ್ರಾ ಪಾಯಿಂಟ್ಗಳು ಬರುತ್ತೆ. ಕಾಮಿಡಿನ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಇರಬೇಕು. ಬಿಕಾಸ್ ಯಾಕಂತಂದ್ರೆ, ಪ್ರತಿಯೊಂದು ವಿಚಾರದಲ್ಲೂ ನಾನು ಕಾಮಿಡಿ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಅಲ್ಲೇನಾಗುತ್ತೆ ಅಂತಂದ್ರೆ ಪರ್ಸ್ನಲಿ ಹರ್ಟ್ ಆಗುತ್ತೆ. ತಿನ್ನೋವಂಥ ವಿಚಾರದಲ್ಲಿ ಯಾರೂ ಯಾವತ್ತೂ ಕಾಮಿಡಿನ ಮಾಡಕ್ಕೆ ಹೋಗ್ಬಾರ್ದು. ಅಪಹಾಸ್ಯ ಮಾಡಕ್ಕೆ ಹೋಗುವಂಥದ್ದು, ಹಾಸ್ಯನ ಅಪಹಾಸ್ಯ ಮಾಡಕ್ಕೆ ಹೋದರೆ ಇವತ್ತು ವೀಕೆಂಡ್ ಕಿಚ್ಚ ಸುದೀಪ್ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಡಿಸ್ಕಷನ್ ಆಗ್ತಾ ಇದೆ. ಅಫ್ಕೋರ್ಸ್ ನಾನು ಹೇಳಿರುವಂಥ ಮಾತುಗಳು ಸಾಕಷ್ಟು ಜನರಿಗೆ ಕೋಪ ಬಂದಿರ್ಬೋದು, ಓ ಇವ್ರೇನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದರೆ, ಕಾಮಿಡಿನ ಕಾಮಿಡಿಯಾಗೆ ತಗೋಬೇಕು. ಓಕೆ, ಸೊ ನಾನು ನಿಮ್ಮ ಮಾತನ್ನ ಒಪ್ಪಲ್ಲ. ಸೊ ಪಾರ್ಷಿಯಲಿ ಒಪ್ಪಬಹುದೇನೋ, ಕಾರಣ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್, ನೀವು ಹೇಳಿದ್ರಿ ವಾವ್ ಅನ್ಕೊಂಡೆ ವ್ಯಾಕ್ತು ಅನ್ನೋ ಥರ ಇದ್ದಾರೆ, ತಂದಾಕೋರು ನಮ್ಗಿಷ್ಟ ತಿನ್ನೋರು ನಿಮ್ಗೆ ಇಷ್ಟ ಇರ್ಬೇಕಾದ್ರೆ ತಂದಾಕೋರು ನಮ್ಗೆ ಎಷ್ಟು ಇರಬೇಕು ಅಂತ. ಸೊ ಈ ಎರಡು ಮಾತುಗಳನ್ನ ಹೇಳಿದ್ದು ಒಂದು ಟಾಸ್ಕ್ನಲ್ಲಿ. ಓಕೆನಾ? ಬಿಗ್ ಬಾಸ್ ಗಿಲ್ಲಿ ಮತ್ತೆ ಅಶ್ವಿನಿ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ, ನೀವು ಬಂದಿರೋ ಅತಿಥಿಗಳನ್ನ ರೋಸ್ಟ್ ಮಾಡಬೇಕು ಅಂತ. ಆ ಟಾಸ್ಕ್ ವೇಳೆ ಈ ಎರಡು ವಿಷಯಗಳನ್ನ ಅವ್ರು ಹೇಳಿರೋದು. ಸೊ ಅದು ಟಾಸ್ಕ್ ಅಂತ ಬಂದಾಗ ನಾವು ಅದನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದು ಕಾಮಿಡಿನ ಅಂದ್ರೆ ಕಾಮಿಡಿನ, ಅದು ರೋಸ್ಟ್ ಅಂದಾಗ ಇನ್ನೊಂದೇನು, ಒಬ್ರು ಕಾಲು ಎಳೆಯೋದೇ ರೋಸ್ಟ್. ಓಕೆನಾ? ಸೊ ಅಲ್ಲಿ ಗಿಲ್ಲಿ ಹೇಳಿದ್ದು ತಪ್ಪಲ್ಲ. ಇನ್ನೊಂದು, ಮಂಜು ಅವ್ರಿಗೆ 2ನೇ ಮದುವೆನೋ 3ನೇ ಮದುವೆನೋ ಅಂತ ಕೇಳಿದ್ದು ತಪ್ಪಿರ್ಬೋದು. ಬಟ್ ಇವ್ರೇನು ಈಗ ಕಾಮಿಡಿ ಅನ್ನೋದು, ಫಾರ್ ಎಕ್ಸಾಂಪಲ್ ನಾನೇನೋ ಹೇಳ್ತೀನಿ,
ನೀವು ನಕ್ಕಿದ್ರೆ ಅದು ಕಾಮಿಡಿ, ನೀವು ಸಿಟ್ ಮಾಡ್ಕೊಂಡ್ರೆ ಅದು ಕಾಮಿಡಿ ಅಲ್ಲ. ಓಕೆನಾ? ಸೊ ಕಾಮಿಡಿ ಮ್ಯಾಟರ್ ಆಗೋದು ಅಪೋಸಿಟ್ ಪರ್ಸನ್ ಮೇಲೆ, ಅವ್ರು ಅದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು. ಸೊ ಮಂಜು ಅವರಿಗೆ 2ನೇದು 3ನೇದು ಅಂತ ಕೇಳಿದಾಗ ಇವರು ಗಿಲ್ಲಿ ಏನ್ ಅನ್ಕೊಂಡಿರ್ಬೋದು, ಮೇ ಬಿ ಅವ್ರು ಅದನ್ನ ಕಾಮಿಡಿಯಾಗಿ ತಗೋತಾರೆ ಅಂತ ಅನ್ಕೊಂಡಿರ್ಬೋದು, ಆ ಅರ್ಥದಲ್ಲಿ ಅವ್ರು ಕೇಳಿರ್ಬೋದು. ಅಲ್ಲದೆ ಎಕ್ಸ್ ಕಂಟೆಸ್ಟೆಂಟ್ಗಳವರು, ಸೊ ಅವರಿಗೂ ಈ ತರ ಮಾತುಕತೆಗಳೆಲ್ಲ ಆಡಿ ಅಭ್ಯಾಸ ಇರುತ್ತೆ. ಸೊ ನಾನು ಈ ತರ ಹೇಳಿದ್ರೆ ಅವ್ರು ಅಫೆಂಡ್ ಆಗಲ್ಲ ಅನ್ನೋ ಅರ್ಥದಲ್ಲಿ ಗಿಲ್ಲಿ ಅವರು ಹೇಳಿರ್ಬೋದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಗೆಸ್ಟ್ಗಳು ಮನೆಗೆ ಎಂಟರ್ ಆಗ್ತಿದ್ದ ಹಾಗೇನೆ ಗಿಲ್ಲಿ ಅವರು ವೆಲ್ಕಮ್, ಬನ್ನಿ ಇದು ಮನೆಗೆ ಬಂದಿದ್ದು ಖುಷಿ ಆಯ್ತು ಹಾಗೆ ಹೀಗೆ ಅಂತ ಹೇಳ್ತಾರೆ. ಇವ್ರು ಏನು ಹೇಳ್ತಾರೆ, ರಜತ್ ನೀನ್ ಸುಮ್ನಿರಪ್ಪ, ಗಿಲ್ಲಿ ನೀನೊಬ್ಬ ಮಾತಾಡ್ಬೇಡ ಆ ಥರ ಹೇಳ್ತಾರೆ. ಸೊ ಮನೆಗೆ ಬಂದಿರೋ ಗೆಸ್ಟ್ಗಳು ಆ ರೀತಿ ಮಾಡೋದು ಸರಿನಾ? ಆಮೇಲೆ ಕ್ಯಾಪ್ಟನ್ ರೂಮ್ಗೆ ಹೋಗ್ತಾರೆ, ನನಗೆ ಇದೇ ಬೆಡ್ ಬೇಕು ಅಂತ ಅವ್ರು ಬೇಡಿಕೆ ಇಡ್ತಾರೆ. ಒಬ್ಬ ಕ್ಯಾಪ್ಟನ್ ರೂಮ್ನ ಕಂಟೆಸ್ಟೆಂಟ್ಗಳು ಅಥವಾ ಎಕ್ಸ್ ಕಂಟೆಸ್ಟೆಂಟ್ಗಳು ಯಾರೇ ಇರಲಿ, ಈಗ ಎಲ್ರಿಗೂ ಅವ್ರದ್ದಾದ ಒಂದು ಚೌಕಟ್ಟಿರುತ್ತೆ, ಪ್ರೈವಸಿ ಅನ್ನೋದಿರುತ್ತೆ. ಈಗ ಮನೆಗೆ ಗೆಸ್ಟ್ ಬಂದ್ರು ಅಂತ ಹೇಳಿ ಅವ್ರಿಗೆ ಇಷ್ಟ ಬಂದಾಗ ನಮ್ಮ ಮನೇಲಿ ಇರೋಕ್ಕಾಗೋದಿಲ್ಲ ಅಲ್ವಾ? ಮತ್ತೆ ಅವ್ರು ಬರ್ತಿದ್ದ ಹಾಗೇನೆ ನೀವು ಬೇಕಾದ್ರೆ 58th ಎಪಿಸೋಡ್ ಅವ್ರು ಎಂಟರ್ ಆಗಿ ಮನೆಗೆ ಬಂದಿರೋ ದಿನದ ಎಪಿಸೋಡು ಓಪನ್ ಮನೆಗೆ ಬರ್ತಿದ್ದ ಹಾಗೇನೆ, ಓ ಮನೆ ತುಂಬಾ ಚಿಕ್ಕದಾಗಿದೆ ಅಂತ ಹೇಳ್ತಾರೆ. ಯಾರೇ ಒಬ್ರು ಅತಿಥಿಗಳು ಬಂದು ನಮ್ಮ ಮನೆ ಚಿಕ್ಕದಾಗಿ ಅಂತ ಇದೆ ಅಂತ ಹೇಳಿದಾಗ ನಮಗೆ ಅವರಿಗೆ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು, ಅತಿಥಿ ದೇವೋಭವ ಸತ್ಕಾರ ಮಾಡ್ಬೇಕು ಅನ್ನೋ ಫೀಲ್ ಎಲ್ಲಿಂದ ಬರುತ್ತೆ? ಈಗ ಅವ್ರು ನಮ್ಮ ಮನೆಗೆ ಬಂದ್ಕೊಂಡು ನಮ್ಮ ಮನೆ ಚಿಕ್ಕದಾಗಿದೆ ಹಂಗೆ ಅಂದ್ರೆ ನಾವ್ ಯಾಕೆ ಅವರಿಗೆ ಸತ್ಕಾರ ಮಾಡ್ಬೇಕು? ಓಕೆ, ಗಿಲ್ಲಿ ತಪ್ಪು ಮಾಡಿದ್ರು, ಗೆಸ್ಟ್ಗಳು ಏನ್ ಮಾಡಿದ್ರು, ಅವರಿಗೆ ಬಿಗ್ ಬಾಸ್ ಹೇಳಿದ್ದೇನು, ನೀವು ಆ ಮನೇಲಿ ಇರೋ ತನಕ ಆ ಮನೆಯವರು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂತ. ಈಗ ನಾನ್ ವೇಟರು, ನೀವು ಗೆಸ್ಟು, ನಿಮ್ಮ ಬೇಡಿಕೆ ಏನು? ನನಗೆ ನೀರು ತಂದ್ಕೊಡಪ್ಪ, ನನಗೆ ಊಟ ತಂದ್ಕೊಡು. ಅದನ್ನ ಬಿಟ್ಟು ಅವ್ರು ಗಡ್ಡ ಮೀಸೆ ಟ್ರಿಮ್ ಮಾಡೋದು, ಇಲ್ಲಿ ನೀರ್ ಚೆಲ್ಬಿಟ್ಟು ಇದನ್ನ ಕ್ಲೀನ್ ಮಾಡು ಅನ್ನೋದು, ಇನ್ನೊಂದೇನೋ ಹೆಸರಿಡೋದು, ಅವ್ರಿಗೆ ಹುಡುಗಿ ವೇಷ ತೊಟ್ಟು ಡಾನ್ಸ್ ಮಾಡು ಅನ್ನೋದು, ಇದು ಯಾವ ಗೆಸ್ಟ್ಗಳು ಒಂದು ರೆಸಾರ್ಟ್ ನಲ್ಲಿ ಬೇಡಿಕೆ ಇಡ್ತಾರೆ? ಬೇಡಿಕೆ ಅಂತ ವಿಚಾರ ಅಂತ ನೀವು ಹೇಳಿದ್ರಿ. ಆಮೇಲೆ ಇನ್ನೊಂದು ಮಾತು ಕೂಡ ಹೇಳಿದ್ರಿ, ಒಬ್ಬ ಕಾಮಿಡಿ ಅನ್ನುವಂಥದ್ದನ್ನ ನಾನು ತಗೊಳ್ಳೋವಂಥದ್ರೆ ಆಪೋಸಿಟ್ ಪರ್ಸನ್ ನೀವು ಹೇಳಿದ್ರಿ, ನೀವು ಯಾವ ರೀತಿ ತಗೊಳ್ತಿರೋ ಅದನ್ನ ಅಂತ ಹೇಳ್ಬಿಟ್ಟು. ಮದುವೆ ವಿಚಾರದಲ್ಲಿ ಕಾಮಿಡಿ ಮಾಡಬಹುದಾ? ಪರ್ಸನಲ್ ಅಲ್ಲ, ಅದೇ ಹೇಳ್ತಿದ್ದೀನಿ. ಈಗ ಕಾಮಿಡಿ ಅಂತ ಹೇಳ್ಬಿಟ್ಟು ನಿಮ್ ಬಾಯ್ ಬಂದಂಗೆ ಇವಾಗ ಏನೇ ಆಗಿರ್ಬೋದು, ನಾನು ಒಡೆದು ಬಿಟ್ರೆ ನೀವು ಕಾಮಿಡಿಯಾಗಿ ತಗೊಂತೀರಾ? ಈಗ ಅಲ್ಲ ಹೇಳ್ತಿರೋ ಅಂತದ್ದು, ಒಡೆದು ಬಿಟ್ರೆ ಕಾಮಿಡಿಯಾಗಿ ತಗೊಳಕ್ಕಾಗಲ್ಲ. ಅದೇ ಅಂತ ಹೇಳ್ಬಿಟ್ಟು ಈಗ ಇನ್ನೊಂದು ಡ್ಯಾಶ್ ಅಂತ ಬರುತ್ತೆ, ಕೆಲವೊಂದು ವರ್ಡ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಕಾಮಿಡಿಯಾಗ ನಾನು ಮಾಡಿಬಿಟ್ಟು ನಾನು ಕಾಮಿಡಿಯಾಗಿ ತಗೊಂಡ್ಬಿಡ್ತೀನಿ, ಕಾಮಿಡಿಯಾಗಿ ಅಂದಿದ್ದು ಕಾಮಿಡಿಯಾಗಿ ತಗೊಳ್ಳಿ ಅಂತಂದ್ರೆ ಹೆಂಗಾಗುತ್ತೆ? ಅದು ನಿಮಗೆ ಕಾಮಿಡಿ ಆಗಿರ್ಬೋದು, ಬಟ್ ಆಪೋಸಿಟ್ ಪರ್ಸನ್ ಅದೇನು ಹೇಳ್ತಾರಲ್ಲ, ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಅದನ್ನ ಹೇಗ್ ತಗೋತಾರೆ ಅದ್ರ ಮೇಲೆ ಕಾಮಿಡಿ ನಿರ್ಧಾರ. ಅದೇ ಹೇಳ್ತಿರೋದು, ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾತಾಡ್ಬಿಟ್ಟು. ಗಿಲ್ಲಿ ಮಾಡಿದ ಕಾಮಿಡಿನೇ ಅಂತ ಹೇಳ್ತಿಲ್ಲ, ಗಿಲ್ಲಿ ಮಾಡಿದ ಕಾಮಿಡಿನ ಅಪೋಸಿಟ್ ಪರ್ಸನ್ ಹೇಗ್ ತಗೋತಾರೆ ಅದ್ರ ಮೇಲೆ ಅದು ಕಾಮಿಡಿನ ಅಲ್ವಾ ಅಂತ ನಿರ್ಧಾರ ಆಗತ್ತೆ. ಈಗ ನಾವು ಮಾತಾಡ್ತಿರ್ಬೇಕಾದ್ರೆ, ಈಗ ಫ್ರೆಂಡ್ಲಿ ಆಗಿ ಮಾತಾಡ್ತಿರ್ಬೇಕಾದ್ರೆ ಹೋಗೋ ಅಂತ ಹೇಳಿದ್ರೆ ಅದು ಕಾಮಿಡಿ. ಅದೇ ಜಗಳ ಮಾಡ್ತಿರ್ಬೇಕಾದ್ರೆ ಹೋಗೋ ಅಂತ ಹೇಳಿದ್ರೆ ಸೇಮ್ ಪದ, ಬಟ್ ಆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ಅವ್ರು ಹೇಗೆ ತಗೋತಾರೆ ಅನ್ನೋದು. ಅಲ್ಲಿ ತುಂಬಾ ಒಳ್ಳೆ ಅಟ್ಮಾಸ್ಫಿಯರ್ ಇತ್ತು. ಬಿಗ್ ಬಾಸ್ ಅನೌನ್ಸ್ ಮಾಡ್ತಾ, ಈಗ ಜಗಳದಲ್ಲಿ ಒಂದ್ ವೇಳೆ ಇವ್ರು ಗಿಲ್ಲಿ ಅವ್ರು ಕೇಳಿದಿದ್ರೆ 2ನೇದು 3ನೇದು ಅಂತ, ಅಫ್ಕೋರ್ಸ್ ಅವರು ಅಫೆಂಡ್ ಆಗೋದು ಸರಿ. ಬಟ್ ಗಿಲ್ಲಿ ಅವ್ರು ಕೇಳಿದ್ದು ಒಂದು ಒಳ್ಳೆ ಅಟ್ಮಾಸ್ಫಿಯರ್, ಎಲ್ಲರೂ ಖುಷಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ. ಅಪೇಕ್ಷೆ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ವಿಚಾರಗಳನ್ನ ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು ಅಥವಾ ಬೇರೆ ಜಾಗ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಲ್ಲ. ನಾವು ಮಾತನಾಡುವಂತಹ ಮಾತಿನ ಮೇಲೆ ಹಿಡಿತ ಇಲ್ಲದೆ ಇದ್ದಾಗ ಆಗುತ್ತೆ. ಯಾಕೆ ಅಂತ ಹೇಳ್ತೀರಾ? ಕೇಳಿ. ನಿಮ್ಗೆ ಇಷ್ಟ ಬಂದಂಗೆ, ಇವಾಗ ಒಬ್ಬ ಹುಡುಗಿ, ಜಸ್ಟ್ ಎಕ್ಸಾಂಪಲ್ ಕೇಳ್ತೀನಿ, ಒಬ್ಬ ಹುಡುಗ ಏನಾದರೂ ಈ ವರ್ಡ್ನ ಎಷ್ಟು ಯೂಸ್ ಮಾಡಬಾರ್ದು ಗೊತ್ತಿಲ್ಲ, ಅಮ್ಮ ಅಕ್ಕ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರಲ್ಲ, ಒಬ್ಬ ಹುಡುಗ ಅಂದ್ರೆ ತಪ್ಪಾಗುತ್ತೆ, ಅದೇ ಹುಡುಗಿ ಅಂದ್ರೆ ತಪ್ಪಾಗೋದಿಲ್ಲ, ಯಾರಂದ್ರೂ ತಪ್ಪೇನೆ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ನಾವು ಮಾತನಾಡುವಂತಹ ಮಾತುಗಳು ತಗೊಳ್ಳುವಂಥದ್ದು, ಅದ್ರ ಜೊತೆಗೆ ಆಡುವಂಥದ್ರ ಮೇಲೆ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಈಗ ಗಿಲ್ಲಿ ಅವ್ರು ಕೇಳ್ತಾರೆ 2ನೇದು 3ನೇದು ಅಂತ. ಈಗ ನೀವು 2ನೇ ಮದ್ವೆ 3ನೇ ಮದ್ವೆ ಆಗಿದ್ರೆ ತಾನೇ ಅಫೆಂಡ್ ಆಗ್ಬೇಕು. ನೀವ್ ಆತರ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಅಫೆಂಡ್ ಆಗ್ತೀರಾ ಗುರು? ಆಗಿದ್ರೆ ಅಂತ ಇಂಪಾರ್ಟೆಂಟ್ ಬರಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ನಿಮ್ಗೆ ನೀನ್ ಕಳ್ಳ ಅಂತ ಹೇಳ್ತಾರೆ, ಓಕೆನಾ? ಈಗ ನಾನ್ ಏನು ಅನ್ನೋದು ನನಗೆ ಗೊತ್ತಿದೆ. ಅನ್ನಿಸ್ಕೊಳ್ಳುವಂತದ್ದು ಏನಿರುತ್ತೆ, ಅವ್ನು ಯಾವ ನನಗೆ ಕಳ್ಳ ಅನ್ನುವಂಥದ್ದು ಅನ್ನಿಸ್ಕೊಳ್ಳುವಂಥದ್ದು ಯಾವನು ಹೇಳಿ. ಗಿಲ್ಲಿ ಜಾನರೇ ಕಾಮಿಡಿ, ಆಯ್ತಾ? ಸೊ ಅವ್ನು ಧನುಷ್ ಗಿಲ್ಲಿ ಅಂತ ಇಟ್ಕೊಳ್ಳೋಣ. ಈಗ ಗಿಲ್ಲಿ ಏನೋ ಮಾತಾಡ್ತಾರೆ, ಅದನ್ನ ಜನ ಯಾರು ಅಂದ್ರೆ ಮನೆ ಒಳಗಡೆ ಇರೋರು ಸೀರಿಯಸ್ ಆಗಿ ತಗೊಳಲ್ಲ, ಬಿಕಾಸ್ ಅವ್ನ್ ಏನ್ ಹೇಳಿದ್ರೆ ಅದು ಕಾಮಿಡಿ ಮಾಡ್ತಾನೆ ಅಂತ ಗೊತ್ತಿರುತ್ತೆ ಕಂಟೆಸ್ಟೆಂಟ್. ಅದೇ ಆ ಮಾತನ್ನ ಧನುಷ್ ಹೇಳಿದ್ರೆ ಅದು ಬೇರೆನೇ ರೀತಿ ಬರುತ್ತೆ, ಬಿಕಾಸ್ ಧನುಷ್ ತುಂಬಾ ಸೀರಿಯಸ್ ವ್ಯಕ್ತಿ, ಏನ್ ಹೇಳಿದ್ರು ವ್ಯಾಲಿಡ್ ಆಗಿ ಮಾತಾಡ್ತಾರೆ, ಟು ದ ಪಾಯಿಂಟ್ ಮಾತಾಡ್ತಾರೆ ಅನ್ನೋಂಥದ್ದು ಮನೆ ಕಂಟೆಸ್ಟೆಂಟ್ ಗಳ ಅಭಿಪ್ರಾಯ. ಸೊ ಅದು ಆತರ ಹೋಗುತ್ತೆ. ಒಬ್ಬ ಯಾವಾಗ್ಲೂ ಕಾಮಿಡಿ ಮಾಡ್ತಾ ಬಂದಿರೋರು
ಏನ್ ಹೇಳಿದ್ರು ಕಾಮಿಡಿ ಆಗಿ ತಗೋಬೇಕು ಅನ್ನೋ ತರ ಒಂದು ಇದು ಬರುತ್ತೆ. ಅಂದ್ರೆ ಗಿಲ್ಲಿ ಅವ್ರ ಮೈಂಡ್ ಸೆಟ್ ಹಂಗೆ, ನಾನು ಯಾವಾಗ್ಲೂ ಕಾಮಿಡಿ ಮಾಡ್ತೀನಿ, ಸೊ ನಾನು ಏನ್ ಹೇಳಿದ್ರು ಜನ ಕಾಮಿಡಿಯಾಗಿ ತಗೋತಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಪಾಪ ಅವ್ರಿಗೇನ್ ಗೊತ್ತಿತ್ತು ಮಂಜು ಅವ್ರು ಇಷ್ಟೊಂದು ಸೀರಿಯಸ್ ಆಗ್ತಾರೆ ಅಂತ. ಅಂಡ್ ಇನ್ನೊಂದು, ಅದನ್ನ ಹೇಳೋದಕ್ಕೂ ಒಂದು ರೀತಿ ಇರುತ್ತೆ. ಅದನ್ನ ಸೈಡಿಗೆ ಕರ್ಕೊಂಡು ಹೋಗಿ, ನೋಡ್ಗುರು ನನಗೆ ಫ್ಯಾಮಿಲಿ ಇದೆ, ನನ್ನ ನಂಬ್ಕೊಂಡಿರೋರು ಇದ್ದಾರೆ, ಅದಲ್ಲದೆ ಈಗಷ್ಟೇ ಎಂಗೇಜ್ಮೆಂಟ್ ಆಗಿದೆ, ಹೊರಗಡೆ ನಮ್ಮ ಹುಡುಗಿನೂ ನೋಡ್ತಾ ಇರ್ತಾರೆ, ನೀನು ಹೀಗೆ ಹೇಳಿದ್ರೆ ನನಗೆ ಪರ್ಸ್ನಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಯೋಚನೆ ಮಾಡಿದ್ಯಾ ಅಂತ ಅದು ಹೇಳೋದು ಬೇರೆ. ಎಲ್ರ ಮುಂದೆ ಕೈ ತೋರಿಸ್ಬಿಟ್ಟು ಏಯ್ ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನಾನು ಗೆಸ್ಟ್ ಅಲ್ಲ, ನೀನ್ ಸಪ್ಲೈಯರ್ ಅಲ್ಲ, ಬೇರೆ ಹಂಗೆಲ್ಲ ಮಾತಾಡಿದಾಗ ಟ್ರಿಗರ್ ಮಾಡಿದ್ ಯಾರು? ಸರಿ, ಈಗ ಅವ್ರು ಈಗ ಒಂದ್ ನಿಮಿಷ, ಈಗ ನಾನ್ ತಪ್ಪು ಮಾಡ್ತೀನಿ, ಓಕೆನಾ, ನೀವು ಸರಿ ಅಂತ ಹೇಳ್ಕೋಬೇಕು ಅಂದ್ರೆ ನೀವು ಆ ತಪ್ಪನ್ನ ಮಾಡಬಾರ್ದು. ಈಗ ನೀವು ಆ ತಪ್ಪನ್ನ ಮಾಡ್ಬಿಟ್ಟು ಇದ್ ಮಾಡಿದ್ರೆ ನನ್ ಮೇಲೆ ಅಲಿಗೇಷನ್ ಹಾಕಿದ್ರೆ ಅವಾಗ ಇಬ್ರು ಈಕ್ವಲ್ ಆಗ್ತೀವಿ. ಆಗ ನಂದು ಸರಿ ನಿಮ್ದು ತಪ್ಪು ಅಂತ ಬರೋದಿಲ್ಲ, ಇಬ್ರದು ತಪ್ಪು ಅಂತ ಬರುತ್ತೆ. ಸೊ ಈಗ ಮಂಜು ಅವ್ರು ಅದನ್ನ ಈಗ ಅಪೇಕ್ಷೆ ಏನೇ ಅಂದ್ರೂ ಕೂಡ ಮಂಜು ಅವ್ರು ಅನ್ಸ್ಕೊಂಡೇ ಇರ್ಬೇಕಾ? ಅಲ್ಲ, ಅದನ್ನ ಹೇಳೋ ರೀತಿ ಅದೇ ತರ ಗಿಲ್ಲಿ ಅವ್ರು ಹೇಳೋ ರೀತಿ ಅನ್ನೋದಕ್ಕೆ ಇದು ಕೂಡ ಇದೆ. ಅಲ್ಲ, ಈಗ ನಾನು ಹೇಳಿದ್ನಲ್ಲ, ಗಿಲ್ಲಿ ಮಾಡಿದ್ದು ಕಂಪ್ಲೀಟ್ ತಪ್ಪು ಅಂತನೂ ಅಲ್ಲ, ಅಥವಾ ಮಂಜು ಅವ್ರು ಮಾಡಿದ್ದು ಪೂರ್ತಿ ಸರಿ ಅಂತನೂ ಅಲ್ಲ. ಗಿಲ್ಲಿ ಅವ್ರು ಹಾಗೆ ಮಾಡಿದಾಗ ಇವ್ರು ಕರೆಕ್ಟ್ ಆಗಿ ಕರೆದು ಅವ್ರನ್ನ ಕೂರಿಸಿ ಹೇಳಿದಿದ್ರೆ ಈ ತರ ಮಾತಾಡ್ಬಿಡ ಅಂತ, ಗಿಲ್ಲಿ ಮೇ ಬಿ ಅದನ್ನ ರಿಪೀಟ್ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಇನ್ನೊಂದು ಚರ್ಚೆ ಬಂದಿದೆ. ಈಗ ನೀವು ಹೇಳ್ತಿರುವಂತ ಮಾತಿಗೆ ನಾನು ಇನ್ನೊಂದು ಹೇಳ್ತೀನಿ. ಪ್ರತಿಯೊಂದು ಮತ್ತೆ ಹೇಳೋದಿಲ್ಲ, ಮತ್ತೆ ತಪ್ಪನ್ನ ಮಾಡಲ್ಲ ಅನ್ನುವಂಥದ್ದು. ಈಗ ಏನ್ ಪ್ರೋಮೋ ಬಿಟ್ಟಿರಲ್ಲ, ಆ ಒಂದು ಪ್ರೋಮೋದಲ್ಲಿ ರಜತ್ ಅವ್ರ ಒಂದು ಮಾತು ಹೇಳ್ತಾರೆ, ಒಂದ್ 5 ನಿಮಿಷಕ್ಕೆ ಸಾರಿ ಹೇಳ್ತಾರೆ, ಮತ್ತೆ ಅದೇ ತಪ್ಪು ಮಾಡ್ತಾ ಇರ್ತಾರೆ. ಒಂದೆರಡಲ್ಲ, ಈಗಾಗ್ಲೇ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ರಜತ್ ಅವ್ರನ್ನ ಬೇಕಂತಾನೆ ಗಿಲ್ಲಿ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ರು. ಬಿಕಾಸ್ ಬಂದಾಗ್ಲಿಂದ ಗಿಲ್ಲಿ ನೀನ್ ಬಾಯಿ ಮುಚ್ಚು, ಗಿಲ್ಲಿ ನೀನ್ ಮಾತಾಡ್ಬೇಡ, ಗಿಲ್ಲಿ ಮಾತಾಡೋ ಮುಂಚೆನೆ ರಜತ್ ಅವರು ಬಾಯಿ ಮುಚ್ಚಿಸ್ತಾ ಇದ್ರು. ಅದಕ್ಕೆ ಬೇಕು ಅಂತಾನೆ ಇವರು ಗಿಲ್ಲಿ ಅವರು ಕಾಲಿಡ್ತಾ ಇದ್ರು. ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ಕಿಚ್ಚ ಸುದೀಪ್ ಅವರ ಪಂಚಾಯತಿಯಲ್ಲಿ ಒಂದು ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಕಿಚ್ಚ ಸುದೀಪ್ ಅವರಿಗೆ ರಜತ್ ಅವ್ರು ಹೇಳ್ತಾರೆ ಪ್ರತಿಯೊಂದು 5 ನಿಮಿಷಕ್ಕೂ ತಪ್ಪು ಮಾಡ್ತಾರೆ, ಮತ್ತೆ ಇನ್ನೊಂದು 5 ನಿಮಿಷಕ್ಕೆ ಬಂದು ಸಾರಿ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಆ ತಪ್ಪುಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಸ್ಪಂದನ ಅವರು ಹೇಳ್ತಾರೆ, ಅದ್ರ ಜೊತೆಗೆ ಒಬ್ಬರು ಮಾಡುವಂತಹ ತಪ್ಪುಗಳನ್ನ ರಿಪೀಟ್ ಮಾಡಕ್ ಹೋದಾಗ ಗಿಲ್ಲಿ ಮಾಡುವಂತಹ ತಪ್ಪುಗಳನ್ನ ಮತ್ತೆ ರಿಪೀಟ್ ಮಾಡ್ಕೊಂತ ಹೋಗ್ತಾ ಇದ್ರೆ ಅದು ಇಡೀ ಮನೆಯವ್ರಿಗೆ ಎಫೆಕ್ಟ್ ಆಗುತ್ತೆ. ಒಂದು ಯಾಕಂತಂದ್ರೆ ಮನೆಯವರೆಲ್ಲಾನು ಕೂಡ ಒಂದು ಹೋಟೆಲ್ನ ಸಿಬ್ಬಂದಿ ಆಗಿರ್ತಾರೆ, ಗೆಸ್ಟ್ಗಳೆಲ್ಲಾನು ಕೂಡ ಇವ್ರ ಪರವಾಗಿ ಆಗಿರ್ತಾರೆ. ಎಂಡ್ ಆಫ್ ದ ಡೇ ಈ ಒಂದು ಟಾಸ್ಕ್ ವಿಚಾರದಲ್ಲಾಗಿ ಇದೊಂದು ಟಾಸ್ಕ್ ಅಂತಾನೆ ಅನ್ಕೋಣ. ಸೊ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಒಂದು ಟಾಸ್ಕ್ ಅಲ್ಲಿ ಯಾರು ಕಳ್ಕೊಂತಾರೆ? ಪಾಯಿಂಟ್ಸ್ ಅನ್ನ ಕಳ್ಕೊಳ್ಳುವಂಥದ್ದು ಯಾರು? ಒಬ್ಬರಿಂದ ಇನ್ನು ಮಿಕ್ಕಿರುವಂತ ಕಂಟೆಸ್ಟೆಂಟ್ಸ್ಗೆ ಇವು ಒಂದು ವ್ಯವಸ್ಥೆ ಸರಿ ಇಲ್ಲ, ಇದು ಬರುತ್ತೆ ಗಿಲ್ಲಿ ಆತರ ಯೋಚನೆ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ಒಬ್ರು ಗೆಸ್ಟ್ ಆಗಿ ಬಂದಿದ್ರೆ ಅವ್ರ ಜೊತೆ ಬೇರೆ ಯಾರಾದ್ರು ಈ ತರ ನಡ್ಕೊಂಡಿದ್ರೆ ಗಿಲ್ಲಿ ಏನ್ ಮಾಡ್ತಿದ್ರು, ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವ್ರಿಗೆ ಮಾತ್ರ ಪಾಯಿಂಟ್ ಕೊಡ್ತಿರ್ಲಿಲ್ಲ. ಅದನ್ನ ಆ ಪನಿಷ್ಮೆಂಟ್ ನ ಇಡೀ ಮನೆಯವ್ರಿಗೆ ಕೊಡ್ತಾ ಇರ್ಲಿಲ್ಲ. ಈ ಗೆಸ್ಟ್ ಗಳಾಗಿ ಬಂದವರು ಇಡೀ ಮನೆಯವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ಬೇಕು, ಬರೀ ಗಿಲ್ಲಿಗೆ ಮಾತ್ರ ಪನಿಷ್ ಮಾಡ್ಬೋದಲ್ವಾ? ಗಿಲ್ಲಿ ಆ ರೀತಿ ನಡ್ಕೊಂಡಿರೋದಕ್ಕೇನೆ, ಗಿಲ್ಲಿ ಆ ರೀತಿ ನಡ್ಕೊಂಡ್ರೆ ಗಿಲ್ಲಿಗೆ ಮಾಡ್ಲಿ, ಇಡೀ ಮನೆಯವ್ರು ಏನ್ ಮಾಡಿದ್ದಾರೆ? ಅಲ್ಲ ಈಗ ಒಂದ್ ಹೇಳ್ತೀನಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಡೀ ಟೀಮೇ ಅದ್ರ ಜವಾಬ್ದಾರಿಯನ್ನ ಹೊತ್ಕೊಂಡಿರುತ್ತೆ. ಈಗ ಗೆಸ್ಟ್ ಅಂತ ಅಂದಾಗ ಇಡೀ ಗೆಸ್ಟ್ ಗಳಲ್ಲಿ ಏನೇ ತಪ್ಪಾದ್ರೂ ಕೂಡ ಗೆಸ್ಟ್ ಗಳಿಗೆ ಎಲ್ರಿಗೂ ಒಂದು ಶಿಕ್ಷೆಯನ್ನ ವಿಧಿಸಬೇಕಾಗುತ್ತೆ. ಈಗ ಬಿಗ್ ಬಾಸ್ ಮನೆ ಒಂದು ಕ್ಲಾಸ್ ರೂಮ್ ಅಂತ ಅನ್ಕೊಳ್ಳಿ. ಈಗ ಒಂದು ಕ್ಲಾಸ್ ಮಕ್ಳು ಇದಾರೆ ಅಂದ ತಕ್ಷಣ ಎಲ್ಲಾ ಮಕ್ಳು ತುಂಬಾ ಶಿಸ್ತುಬದ್ಧವಾಗಿರ್ತಾರೆ, ಟೀಚರ್ ಹೇಳಿದ ಮಾತನ್ನ ಕೇಳ್ತಾರೆ ಅಂತ ಇರೋದಿಲ್ಲ. ಒಬ್ಬ ತುಂಬಾ ತರ್ಲೆ ಇರ್ತಾನೆ, ಆ ಹುಡುಗ ಗಿಲ್ಲಿ ಅಂತ ಅನ್ಕೊಳ್ಳೋಣ. ಟೀಚರ್ ಬರ್ತಾರೆ, ಟೀಚರ್ ಕೇಳ್ತಾರೆ ಯಾರು ತುಂಬಾ ತರಲೆ ಮಾಡ್ತಿದ್ರಿ ಅಂತ. ಎಲ್ರು ಹೇಳ್ತಾರೆ ಮೇಡಮ್ ಗಿಲ್ಲಿ ಮಾಡ್ತಿದ್ದ ಅಂತ. ಈಗ ಟೀಚರ್ ಇಡೀ ಕ್ಲಾಸಿಗೆ ಪನಿಷ್ಮೆಂಟ್ ಕೊಡ್ತಾರ, ಗಿಲ್ಲಿಗೆ ಮಾತ್ರ ಕೊಡ್ತಾರ? ಸೊ ಇಲ್ಲಿ ಒಪ್ಕೊಳ್ಳೋಣ, ಕ್ಲಾಸ್ಗೆ ಒಬ್ಬ ರೆಪ್ರೆಸೆಂಟೇಟಿವ್ ಅಂತ ಒಬ್ರು ಇರ್ತಾರೆ, ಕ್ಲಾಸ್ ಲೀಡರ್ ಅಂತ ಒಬ್ರು ಇರ್ತಾರೆ. ರೆಪ್ರೆಸೆಂಟೇಟಿವ್ ಅಭಿ, ಓಕೆನಾ? ಅಭಿ ಅವರು ಮ್ಯಾನೇಜರ್, ರೆಪ್ರೆಸೆಂಟೇಟಿವ್. ಗಿಲ್ಲಿ ತರಲೆ ಮಾಡ್ದ, ಅಭಿ ಅವರು ಹೋಗಿ ಹೇಳಿದ್ರು ಗಿಲ್ಲಿ ಮಾಡ್ಬೇಡ ಕಣೋ, ನಮ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಸುಮಾರು ಸಲ ಹೇಳಿದ್ದಾರೆ. ಆದ್ರೂ ಗಿಲ್ಲಿ ಕೇಳೋದು. ಮಿತಿ ಮೀರಿದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಮಿತಿ ಮೀರಿ ಮಾಡ್ತಿರ್ಬೇಕಾದ್ರೆ ಅವ್ರನ್ನ ಯಾರು ಏನು ಪನಿಷ್ಮೆಂಟ್ ಮಾಡೋದಕ್ಕೆ ಆಗಲ್ಲ. ಇಲ್ಲ ಏನಾಗುತ್ತೆ ಅಂತಂದ್ರೆ, ಇನ್ನೊಂದು ಹೇಳ್ತೀನಿ, ಒಂದಿನ ಸಹಿಸ್ಕೋಬಹುದು, 2 ದಿನ ಸಹಿಸ್ಕೋಬಹುದು, 3 ದಿನ ಸಹಿಸ್ಕೋಬಹುದು. ಇಡೀ ಒಂದು ವಾರದಲ್ಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಾದ್ಮೇಲೆ ಒಂದು ಸಲ ಅವರು ಯೋಚನೆ ಮಾಡ್ಬೇಕು. ಈಗ ಬರ್ತಾರಾ ಏನೋ ತಪ್ಪಾಯ್ತು ಅಣ್ಣ ಅಂತ. ಇವಾಗ ತ್ರಿವಿಕ್ರಮ್ ಅವ್ರಿಗೆ ಗಿಲ್ಲಿನೇ ಆಗಿರ್ಬೋದು ಏನ್ ಮಾಡ್ತಾರೆ, ಹೆಡ್ ಮಸಾಜ್ ಮಾಡ್ತಿರ್ಬೇಕಾದ್ರೆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ತ್ರಿವಿಕ್ರಮ್ ಅವರೇ ಹೇಳ್ತಾರೆ, ಗಿಲ್ಲಿ ನಿನ್ ಮಗ ತುಂಬಾ ಚೆನ್ನಾಗಿ ಆಡ್ತಾ ಇದೆಯಾ, ನಂಗೆ ತುಂಬಾ ಇಷ್ಟ ಆಗ್ತಿದೆ ನೀನು ಆಡ್ತಿರುವಂತ ಆಟ, ಹಿಂಗೆ ಕಂಟಿನ್ಯೂ ಮಾಡಿ. ಇಲ್ಲ ಅಣ್ಣ ಅದೇನೋ ತಮಾಷೆ ಮಾಡಕ್ ಹೋದ್ರೆ ಅಮಾಸೆ ಆಗ್ತದೆ, ಗೊತ್ತು ಅಲ್ಲಿ ಅಮಾಸೆ ಆಗ್ತಿದೆ ಅಂತ ವಿಚಾರಕ್ಕೆ ಮತ್ತೆ ಏನಕ್ಕೆ ತಗೋಬೇಕು? ಓಕೆ, ನಾನು ಹೇಳ್ತೀನಿ. ಸೊ ತಮಾಷೆ ಪ್ರತಿಯೊಂದು ಸಲಾನು ಕೂಡ ಇನ್ನೊಂದೇನು ಕಂಪ್ಲೀಟ್ ಆಗಿಲ್ಲ, ಅಲ್ಲ ನಂದು ಕಂಪ್ಲೀಟ್ ಆಗ್ಬೇಕು. ಇಲ್ಲ, ಒಂದ್ ನಿಮಿಷ ಅದಕ್ಕೆ ಕ್ಲಿಯರ್ ಮಾಡ್ಬಿಡ್ತೀನಿ. ತಮಾಷೆ ಮಾಡಕ್
ಮಾಡಕ್ ಹೋದೆ ಅಮಾಸೆ ಆಯ್ತು ಅಂತ ಗಿಲ್ಲಿಗೆ ಫಸ್ಟ್ ದಿನಾನೇ ಗೊತ್ತಾಯ್ತು. ಹ್ಮ್. ಓಕೆನಾ, ಫಸ್ಟ್ ದಿನ ಎಲ್ರು ಯಾವಾಗ ಆ ಟಾಸ್ಕ್ ಮುಗ್ದು ಟಿಪ್ಸ್ ಕೊಡಕ್ ಹೋಗ್ತಾರೆ ಅವಾಗ ರಜತ್, ಮಂಜು ಮತ್ತೆ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ನಾವು ಟಿಪ್ಸ್ ಕೊಡೋದಿಲ್ಲ, ಯಾಕಂದ್ರೆ ಗಿಲ್ಲಿ ನಮ್ ಜೊತೆ ತುಂಬಾನೇ ಮಿಸ್ಬಿಹೇವ್ ಮಾಡಿದ್ದಾರೆ, ಹಂಗಾಗಿ ನಾವು ಇಡೀ ಮನೆಗೆ ಟಿಪ್ಸ್ ಕೊಡೋದಿಲ್ಲ ಅಂತ. ಅದಾದ್ಮೇಲೆ ಎಲ್ರು ಕನ್ವಿನ್ಸ್ ಆಗಿ ಟಿಪ್ಸ್ ಕೊಟ್ಟು ಹೇಳ್ತಾರೆ ನೆಕ್ಸ್ಟ್ ಟಾಸ್ಕ್ ಅಲ್ಲೂ ಗಿಲ್ಲಿ ಈ ರೀತಿ ಮಾಡಿದ್ರೆ ನಾವು ಟಿಪ್ಸ್ ಕೊಡೋದಿಲ್ಲ ಅಂತ. ಅದಾದ್ಮೇಲೆ ಗಿಲ್ಲಿ ಸೈಲೆಂಟ್ ಆಗ್ತಾರೆ. ನೆಕ್ಸ್ಟ್ ಬಿಗ್ ಬಾಸೇ ಟಾಸ್ಕ್ ಕೊಡ್ತಾರೆ ರೋಸ್ಟ್ ಮಾಡ್ಬೇಕು ಅಂತ. ಆ ಟೈಮಲ್ಲಿ ಗಿಲ್ಲಿ ಮಾಡ್ಲೇಬೇಕಾಗುತ್ತೆ, ಅವ್ರು ಮಾಡ್ತಾರೆ. ಅದು ಸೆಕೆಂಡ್ ಡೇ. ಓಕೆನಾ, ಥರ್ಡ್ ಡೇ ಕೂಡ ಗಿಲ್ಲಿ ಏನೂ ಮಾಡೋದಿಲ್ಲ. ಅವ್ರು ಗಡ್ಡ ಟ್ರಿಮ್ ಮಾಡ್ತಾರೆ, ಹುಡುಗಿ ವೇಷ ಹಾಕಿಸ್ತಾರೆ, ಇನ್ ನೀರ್ ಚೆಲ್ಬಿಟ್ಟು ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಮತ್ತೆ ಮನೆಯವರದೆಲ್ಲ ಊಟ ಆದ್ಮೇಲೆ ಲಾಸ್ಟ್ ಅಲ್ಲಿ ನೀನ್ ಮಾಡ್ಬೇಕು ಅಂತ ಮಂಜು ಅವ್ರು ಹೇಳ್ತಾರೆ. ಅದೆಲ್ಲಾನು ಶಿಸ್ತುಬದ್ಧವಾಗಿ ಗಿಲ್ಲಿ ಪಾಲಿಸ್ತಾರೆ ತಾನೆ? ಪಾಲಿಸ್ತಾರಲ್ವಾ? ಟಾಸ್ಕ್ ವಿಚಾರ ಓಕೆನಾ, ಅದನ್ನು ಟಾಸ್ಕ್ ಕೊಟ್ಟಿದ್ದಾರೆ, ಅವ್ರು ಟಾಸ್ಕ್ ಪ್ರಕಾರ ಮಾಡ್ಕೊಂತಾರೆ. ಫಸ್ಟ್ ದಿನ ಅವ್ರಿಗೆ ರಿಯಲೈಸ್ ಆಯ್ತಲ್ಲ ಅವ್ರ ಮಿಸ್ಟೇಕ್ ಏನು ಅಂತ. ರಿಯಲೈಸ್ ಆದ್ಮೇಲೂ ಕೂಡ ಪ್ರತಿಯೊಂದ್ ಸಲನು ನಾವು ಸಾರಿ ಒಬ್ಬರ ಮೇಲೆ ಅಪಹಾಸ್ಯ ಮಾಡುವಂತದ್ದು ಎಷ್ಟು ವಿಚಾರ. ಇದೆಲ್ಲ ಪಾಲಿಸುವಂತವ್ರು, ಟಾಸ್ಕ್ ವಿಚಾರದಲ್ಲಿ ಎಲ್ಲಾ ನಿಯಮಗಳನ್ನ ಪಾಲಿಸುವಂತವ್ರು, ಒಬ್ಬರ ಬಗ್ಗೆ ಪರ್ಸನಲ್ ಆಗಿ ನಾನು ಒಂದು ಮಾತನ್ನ ಮಾಡ್ತಿದ್ದೀನಿ ಅನ್ನುವಂತಹ ಪರಿಜ್ಞಾನ ಇಲ್ವಾ? ಪರಿಜ್ಞಾನ ಅವ್ರು ಬಂದ ತಕ್ಷಣ ನಿಮ್ ಮನೆ ತುಂಬಾ ಚಿಕ್ಕದಾಗಿದೆ, ನೀನ್ ಮಾತಾಡ್ಬೇಡ ಗುರು ಅದ್ ಹೇಳ್ಬೇಕು. ಅದು ಪರಿಜ್ಞಾನ. ನಿಮ್ ಮನೆ ಚಿಕ್ಕದಿದೆ ಅಂತ ಹೇಳಕ್ ಬರ್ಬೇಡಪ್ಪ, ನೀನ್ ಅತಿಥಿಯಾಗಿ ಬಂದಿದ್ಯಾ, ನಾವೇನ್ ಕೊಟ್ಟೋಗ್ತೇವೆ, ನಮ್ ಮನೆ ಚಿಕ್ಕದು ತಾನೆ, ನಮ್ ಮನೇಲಿ ಇಷ್ಟಿದೆ, ತಿನ್ಕೊಂಡು ಹೋಗು ಅಂತ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ತಿಂದಾಕೋರಂತಾರು ತಂದಾಕೋಂತಾರ ಅದೆಲ್ಲಾನು ಏನಕ್ಕೆ ಮಾತಾಡ್ಬೇಕು? ಟಾಸ್ಕ್ ಅಂತಾನೆ ಅನ್ಕೋಣ. ಟಾಸ್ಕ್ ಅಂತ ವಿಚಾರ ಬಂದಾಗ ವ್ಯಕ್ತಿತ್ವ ಒಂದೊಂಥರ. ಒಬ್ರು ಹೆಂಗೆ ಅಂತ ಹೇಳಿದ್ರೆ, ನೀವೇನಾದ್ರು ತಪ್ಪು ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಆಗಿರೇನ್ ಹೇಳ್ತೀನಿ, ನೀವು ನೋಡಿ ನೀವು ಹಂಗ ಮಾತಾಡ್ಬಿಡಿ ಅಂತ ಹೇಳ್ತೀವಿ. ಇನ್ನೊಬ್ರು ಇರ್ತಾರ, ಅವ್ರು ಹೆಂಗೆ ಅಂತ ಹೇಳಿದ್ರೆ ಅವ್ರೇನಾದ್ರು ಮಾತಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ತರ ಟ್ರಿಗರ್ ಮಾಡೋದಕ್ಕೆ, ಬೇರೆ ತರ ಇನ್ಸಲ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಗಿಲ್ಲಿ ಅವ್ರು ಆ ರೀತಿ ಮಾಡಿರ್ಬೋದಲ್ಲ. ಇಲ್ಲಿ ಕೂರ್ಸ್ಕೊಂಡು ಹೇಳೋದಕ್ಕೆ ಗಿಲ್ಲಿ ಏನ್ ಚಿಕ್ಕ ಮಗು ಅಲ್ಲ ಅಪೇಕ್ಷಾ? ಗೆಸ್ಟ್ ಗಳು ಚಿಕ್ಕ ಮಕ್ಕಳು ಅಲ್ಲ. ಇಲ್ಲಿ ಕೇಳಿ, ಒಂದ್ ನಿಮಿಷ. ಪ್ರತಿಯೊಂದ್ ಸಲನು ಆಗ್ತಿರೋದು ಗಿಲ್ಲಿಯಿಂದ ತಪ್ಪಾಗ್ತಿರೋದ್ರಿಂದ. ಬಿಕಾಸ್ ಯಾಕಂತಂದ್ರೆ ಗಿಲ್ಲಿಯಿಂದ ತಪ್ಪಾಗಿರೋದು ಫಸ್ಟ್ ಡೇ ಮಾತ್ರ. ಅಲ್ಲ, ಫಸ್ಟ್ ಡೇ ಆಗಿರ್ಬೋದು. ಆರಾಮಾಗಿ ಅವ್ರು ಏನ್ ಹೇಳಿದ್ರೆ ಅದನ್ನ ಪಾಲಿಸ್ಕೊಂಡು. ಅಲ್ಲ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಇಡೀ ಮನೆಯವ್ರಿಗೆ ಇವಾಗ ನಾನೊಂದ್ ಫ್ಯಾಮಿಲಿ, ನಾನೊಂದ್ ಕೆಟ್ಟ ಕೆಲಸ ಮಾಡ್ತೀನಿ ಅಂದ್ರೆ ಆ ಒಂದು ಕೆಟ್ಟ ಕೆಲಸದಿಂದ ನಮ್ಮ ಇಡೀ ಮನೆಯವ್ರಿಗೆ ಎಫೆಕ್ಟ್ ಆಗ್ತಿದೆ ಅಂದ್ಮೇಲೆ ಎಚ್ಚೆತ್ಕೋಬೇಕಾಗುತ್ತೆ. ಮತ್ತೆ ಪದೇ ಪದೇ ಆ ಒಂದು ತಪ್ಪನ್ನ ಮಾಡಕ್ ಹೋದ್ರೆ ನನ್ನ ಫ್ಯಾಮಿಲಿಯ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋಂಥದ್ದು ಅವ್ರು ತಿಳ್ಕೊಬೇಕಾಗುತ್ತೆ. ಅಲ್ಲ, ಮಾಡಿಲ್ಲ. ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಇದೇ ರೀತಿ ಒಬ್ಬರ ಬಗ್ಗೆ ನಾವು ಮಾತನಾಡಕ್ಕೆ ಹೋಗ್ತಿದೀವಿ ಅಂತ ಅಂದ ಮೇಲೆ ಏನಾಗುತ್ತೆ ಅಂತಂದ್ರೆ, ಸೊ ಅವ್ರಿಗೂ ಮಾನ ಮರ್ಯಾದೆ ಅನ್ನೋದಿರುತ್ತೆ, ಅವ್ರಿಗೆ ಸಪರೇಟ್ ಆದಂತ ವ್ಯಕ್ತಿತ್ವ ಅನ್ನೋದಿರ್ತೈತೆ. ಅವರು ಒಂದು ಪರ್ಸನಲ್ ಲೈಫ್ ಅನ್ನ ನಾನು ನನ್ನ ಒಂದು ಕಾಮಿಡಿಯ ಮೂಲಕ ಇಡೀ ಕರ್ನಾಟಕದ ಜನತೆ ಮುಂದೆ ನಾನು ಹಲ್ಲಗೆಳೆಯುವಂತದ್ದು ರೈಟ್ಸ್ ನನಗೆ ಯಾವ್ದು ಇಲ್ಲ ಅನ್ನುವಂಥದ್ದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದ್ಸಲ ಮೊನ್ನೆ ರಿಷಾ ಅವರು ಹೇಳ್ತಾರೆ, ಎಲಿಮಿನೇಷನ್ ಆಗಿ ಬಂದ ಮೇಲೆ ನಾನೇ ಇಂಟರ್ವ್ಯೂ ಮಾಡಿದ್ದೀನಿ, ಅತಿ ಆದ್ರೆ ಗಿಲ್ಲಿ ತುಂಬಾ ಕಷ್ಟ ಪಡಬೇಕಾಗುತ್ತೆ ಗಿಲ್ಲಿ ಮಾಡುವಂತಹ ಕಾಮಿಡಿ. ಓಕೆನಾ? ಯಾಕೆ ಅಂತಂದ್ರೆ ಏನ್ ಕೇಳ್ತೀನಿ ಅಂತಂದ್ರೆ, ಅಫ್ಕೋರ್ಸ್ ತಮ್ಮ ಕಾಮಿಡಿ ಟೈಮಿಂಗ್ಸ್ ಚೆನ್ನಾಗಿದೆ, ಅವ್ರ ಎಂಟರ್ಟೈನ್ಮೆಂಟ್ ಟೈಮಿಂಗ್ಸ್ ಚೆನ್ನಾಗಿದೆ, ಎಲ್ಲರ ಜೊತೆ ಮಿಂಗಲ್ ಆಗುವಂತ ಚೆನ್ನಾಗಿರುತ್ತೆ, ಎಲ್ಲರ ಜೊತೆ ಅವ್ರು ನಡೀತಿರುವಂತ ವಿಚಾರಗಳನ್ನ ಕಾಮಿಡಿಯಾಗೆ ಹೇಳ್ತಾರೆ. ಆದ್ರೆ ತುಂಬಾ ತೀರಾ ಪರ್ಸನಲ್ ಆಗಿರುವಂತಹ ವಿಚಾರಗಳನ್ನ ಯಾವತ್ತೇ ಆಗಿರ್ಬೋದು, ಒಬ್ಬರ ವ್ಯಕ್ತಿತ್ವದ ಅವ್ರ ಪರ್ಸನಲ್ ಆದಂತಹ ಲೈಫು, ಮದುವೆ ಅನ್ನುವಂಥದ್ದು, ಇವಾಗ ನಿಮ್ಮ ಮದುವೆ ಬಗ್ಗೆ ನಾನು ಹೇಳುವಂಥವನ್ನಲ್ಲ. ಬಿಕಾಸ್ ನಿಮ್ದೇ ಅಂತ ಕನಸುಗಳಿರುತ್ತೆ, ನಿಮ್ದೇ ಅಂತ ಆಸೆ ಆಕಾಂಕ್ಷೆಗಳಿರುತ್ತೆ, ಅದೊಂದು. ಆಮೇಲೆ ತಿನ್ನುವಂತ ವಿಚಾರ, ನೀವು ದುಡಿತೀರಾ, ನೀವು ತಿಂತೀರಾ. ಇವಾಗ ಅವ್ರೂ ಬಿಗ್ ಬಾಸ್ಗೆ ಹೋಗಿರುವಂತದ್ದು ಅಷ್ಟೋ ಇಷ್ಟು ದುಡ್ಡು ಕೊಡ್ತಾರೆ, ಒಂದು ವೀಕ್ಗೆ ಅಂತ ಹೇಳ್ಬಿಟ್ಟು ಇವ್ರಿಗೂ ಕೂಡ ಬಂದಿರುವಂಥ ಗೆಸ್ಟ್ಗಳಿಗೂ ಕೂಡ ದುಡ್ಡು ಕೊಡ್ತಾರೆ. ಓಕೆ, ಆ ಒಂದು ವಿಚಾರಕ್ಕೆ ತಂದಾಗ್ತಿರುವಂಥದ್ದು. ಓಕೆನಾ? ಅದು ಟಾಸ್ಕೇ ಆಗಿರ್ಬೋದು, ಅದು ಬೇರೆ ಥರ ಊಟದ ವಿಚಾರದಲ್ಲಿ ಆಗಿರ್ಬೋದು, ಇನ್ನೊಂದು ಕೆಲವೊಂದು ಪರ್ಸನಲ್ ಲೈಫ್ ವಿಚಾರಗಳಲ್ಲಿ ಆಗಿರ್ಬೋದು, ಆ ಟಾಸ್ಕ್ ಆಗಿರ್ಬೋದು ಅಥವಾ ಇನ್ನೊಂದು ಆಗಿರ್ಬೋದಂಥದ್ದು ಯಾವತ್ತೇ ಆಗಿರ್ಬೋದು, ಅದನ್ನು ಪೋರ್ಟ್ರೇ ಮಾಡುವಂಥ ವಿಧಾನ ಅನ್ನುವಂಥದ್ದು ಇರುತ್ತೆ. ಈ ಥರ ಇನ್ನೊಂದು ಏನಾಗ್ತಿದೆ ಗೊತ್ತಾ, ಇದರ ಎಫೆಕ್ಟಿಂದ ಇವ್ರೇನೋ ಮಾತಾಡೋಂಥ, ಇವಾಗ ಅಫ್ಕೋರ್ಸ್ ಗಿಲ್ಲಿದು ಎಷ್ಟು ತಪ್ಪಿದೆಯೋ ಗೆಸ್ಟ್ಗಳದ್ದು ಅಷ್ಟೇ ತಪ್ಪಿದೆ ಅಂತ ಇಟ್ಕೊಳ್ಳೋಣ. ಬಟ್ ಹೊರಗಡೆ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಪರವಾಗಿ ಗಿಲ್ಲಿ ಅವ್ರ ಪರವಾಗಿ ಗಿಲ್ಲಿ ಫ್ಯಾನ್ಸ್ ಇರ್ತಾರೆ, ಉಗ್ರ ಮಂಜು ಅವ್ರ ಪರವಾಗಿ ಉಗ್ರ ಮಂಜು ಅವ್ರ ಫ್ಯಾನ್ಸ್ ಇರ್ತಾರೆ, ಮಿಕ್ಕಿರುವಂಥ ಕಂಟೆಸ್ಟೆಂಟ್ಗಳ ಪರವಾಗಿ ಅವರವರ ಫ್ಯಾನ್ಸ್ ಇರ್ತಾರೆ. ಪರ್ಸ್ನಲ್ ಆಗಿ ಇವ್ರು ಎಷ್ಟು ತಗೊಳ್ತಿದ್ದಾರೆ ಗೊತ್ತಾ? ನಮ್ಮ ಜನ ಹೆಂಗೆ ತಗೊಳ್ತಿದ್ದಾರೆ ಅಂತಂದರೆ, ಪರ್ಸ್ನಲ್ ಆಗಿ ಹೋಗ್ಬಿಟ್ಟು ಬೇಕಾಬಿಟ್ಟು ವರ್ಡ್ಸ್. ಇಲ್ಲೇನಾಗುತ್ತೆ, ಗಿಲ್ಲಿ ಬೇರೊಬ್ಬರಿಗೆ ಪ್ರೇರೇಪಣೆ ಮಾಡ್ದಂಗೆ ಆಗುತ್ತೆ. ಇವಾಗ ಹೋಗ್ಬಿಟ್ಟು ಕಮೆಂಟ್ಸಲ್ಲೆಲ್ಲನೂ ಕೂಡ ಕುಡ್ಕ ಮಂಜ ಅನ್ನುವಂಥದ್ದು ಹಾಕಿರ್ಬೋದು ಅಥವಾ ಇನ್ನೊಂದು ಹಾಕುವಂಥದ್ದು, ಆ ಥರ ಏನಾಗುತ್ತೆ, ಅವರ ಫ್ಯಾಮಿಲಿ ಮೆಂಬರ್ಸು ಒಂದು ಕಮೆಂಟ್ಸನ್ನು ನೋಡ್ತಿರ್ತಾರೆ. ರಜತ್ ಅವರು ಏನೇಂತ ಗೊತ್ತಿಲ್ಲ, ಕಮೆಂಟ್ ಬಾಕ್ಸನ್ನೇ ಆಫ್ ಮಾಡ್ಕೊಂಡ್ಬಿಟ್ಟವ್ರೆ. ಸೊ ಅವರವರ ಇಲ್ಲಿ ಅವರ ಆಟಗಳನ್ನು ಇವ್ರಿವ್ರು ಆಡ್ತಿದ್ದಾರೆ, ಬಟ್ ಅಲ್ಲಿ ಎಫೆಕ್ಟ್ ಆಗ್ತಿರೋವಂಥದ್ದು ಅವರವರ ಫ್ಯಾಮಿಲಿ ಮೆಂಬರ್ಸ್ಗೆ. ನಾಳೆ ದಿನ ನನ್ನ ಫ್ಯಾಮಿಲಿ ಮೆಂಬರ್ ಯಾರೊಬ್ಬರು ಸಿಗ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ನೋಡಿದ್ರೆ ಏನು ಬೇಕಿತ್ತ ಇವರಿಗೆ ಅಂತ ಅನ್ಸುತ್ತೆ. ಬಟ್ ಇವ್ರಿಗೆ ಗೊತ್ತು, ಅಲ್ಲಿ ಹೋದ್ರೆ ಒಂದಷ್ಟು ಸರ್ಟನ್ ಆಫ್ ಅಮೌಂಟ್ ಬರುತ್ತೆ, ನನ್ನ ಫ್ಯಾಮಿಲಿಗೆ ಏನಕ್ಕೂ ಒಂದಕ್ಕಾಗುತ್ತೆ, ಅಥವಾ ನನಗೊಂದು ನೇಮ್ ಆ್ಯಂಡ್ ಫೇಮ್ ಬರುತ್ತೆ, ಅದರಿಂದ ನನ್ನ ಜೀವನವನ್ನು ರೂಪಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ಬಟ್ ಜನ ಹೊರಗಡೆ ತೊಗೊಳ್ತಿರೋವಂಥದ್ದು ತುಂಬ ತೀರಾ ಪರ್ಸ್ನಲ್ ಆಗಿ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಜನನೂ ಕೂಡ ಇದಕ್ಕೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಏನಂತಂದರೆ, ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಆಟ, ಆಟವನ್ನು ಆಟವಾಗೇ ತಗೊಳ್ಳಿ, ತೀರಾ ಪರ್ಸ್ನಲ್ ಆಗಿ ತಗೊಳಕ್ಕೆ ಹೋಗ್ಬೇಡಿ. ಇವತ್ತು ಗೆಲ್ಲೋ ಅಂಥದ್ದು ಹೋದ ಸೀಸನಲ್ಲಿ ಹನುಮಂತು ಗೆದ್ರು, ಈ ಸೀಸನಲ್ಲಿ ಗಿಲ್ಲಿನೇ ಗೆಲ್ಲಬಹುದು, ಅಥವಾ ಬೇರೆ ಯಾವುದೇ ಕಂಟೆಸ್ಟೆಂಟ್ ಆದರೂ ಗೆಲ್ಲಬಹುದು. ಮುಂದಿನ ಸೀಸನ್ನು ಬರುತ್ತೆ, ಮುಂದಿನ ಸೀಸನಲ್ಲಿ ಇನ್ನೊಂದಷ್ಟು ಜನ ಕಂಟೆಸ್ಟೆಂಟ್ಸ್ ಬರ್ತಾರೆ, ಆ ಒಂದು
ಒಂದು ಸೀಸನ್ಗೆ ಅವರು ಸೀಮಿತವಾಗಿರ್ತಾರೆ, ನೆಕ್ಸ್ಟ್ ಸೀಸನಲ್ಲಿ ಅಥವಾ ಯಾರೋ ಬರ್ಬೋದು. ಸೊ ಅದೊಂದು ಆಟವನ್ನಾಗಿ ತಗೊಳ್ಳಿ. ತೀರಾ ಪರ್ಸ್ನಲ್ ಆಗಿ ಹೋಗ್ಬಿಟ್ಟು ಕಮೆಂಟ್ ಮಾಡುವಂಥದ್ರಿಂದ ಏನಾಗುತ್ತೆ ಅಂದರೆ ಅವರ ಮನೆಯವ್ರಿಗೆ ಎಫೆಕ್ಟ್ ಆಗುತ್ತೆ. ಅವರ ಅಕ್ಕ ತಮ್ಮ ಆಮೇಲೆ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಅವ್ರಿಗೆಲ್ಲನೂ ಕೂಡ ಏನು ಅನಿಸುತ್ತೆ ನೀವೇ ಯೋಚನೆ ಮಾಡಿ. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಬೆಳೆದ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಹೇಳ್ತಿರೋವಂಥದ್ದು ಏನಂತಂದರೆ, ಇವರು ತೀರಾ ಪರ್ಸ್ನಲ್ ಆಗಿ ತಗೊಂಡು ಪರ್ಸ್ನಲ್ ವಿಚಾರಗಳನ್ನು ಟಾರ್ಗೆಟ್ ಮಾಡಿದಾಗ ಹೊರಗಡೆ ಇರುವಂಥ ಅವ್ರ ಫಾಲೋವರ್ಸು ಕೂಡ ಅದೇ ರೀತಿ ತಗೊಳ್ತಾರೆ. ಎಂಡ್ ಆಫ್ ದ ಡೇ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ ಅಂದರೆ ಲೈನ್ ಗೆಸ್ಟ್ ಆಗಿ ಬಂದಿರುವಂಥವ್ರಾಗಿರ್ಬೋದು ಅಥವಾ ಮನೆಯಲ್ಲಿರುವಂಥವ್ರಾಗಿರ್ಬೋದು, ಒಂದಷ್ಟು ವಿಚಾರಗಳನ್ನು ಗಿಲ್ಲಿ ಬಗ್ಗೆ ತಿಳ್ಕೊಂಡಿದ್ದಾರೆ. ಸೊ ಇವತ್ತಿನ ದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿ ಕ್ಲಾಸ್ ಆಗುತ್ತಾ ಅಥವಾ ಚಪ್ಪಾಳೆ ಸಿಗುತ್ತಾ ಅಥವಾ ಯಾರಿಗೆ ಚಪ್ಪಾಳೆ ಸಿಗುತ್ತೆ, ಯಾರಿಗೆ ಕ್ಲಾಸ್ ತಗೋಬೇಕು ಅನ್ನುವಂಥದ್ದು ಈಗ ಕಿಚ್ಚ ಸುದೀಪ್ ಅವರು ಇವತ್ತಿನ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಪ್ರೋಗ್ರಾಮಲ್ಲಿ ತೀರ್ಮಾನಿಸ್ತಾರೆ. ಈಗ ಪ್ರೋಮೋ ಬಿಟ್ಟಿರುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಆ ಪ್ರೋಮೋದಲ್ಲೂ ಕೂಡ ಕಮೆಂಟ್ಗಳನ್ನು ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬ್ಯಾಡ್ ಕಮೆಂಟ್ಸ್ ಇರುತ್ತೆ ಅನ್ನುವಂಥದ್ದು. ನಾನು ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ಳುವಂಥದ್ದು ಏನು ಅಂತಂದರೆ, ಆಟವನ್ನಾಗಿ ತಗೊಳ್ಳಿ, ಯಾವುದೇ ರೀತಿಯಾದಂತಹ ಪರ್ಸ್ನಲನ್ನು ತಗೊಳಕ್ಕೆ ಹೋಗ್ಬಿಡಿ. ಆಟವನ್ನು ನೋಡಿ ಎಂಟರ್ಟೈನ್ಮೆಂಟ್ ನೀವು ತಗೊಳ್ಳಿ, ನಿಮ್ಗೆ ಸಿಕ್ಕಿರುವಂಥ ಒಂದು ಕಾಲಾವಕಾಶವನ್ನು ಟೈಮ್ ಪಾಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬಿಟ್ಟರೆ ಪರ್ಸ್ನಲ್ ಆಗಿ ತಗೊಂಡು ಕಮೆಂಟ್ ಹಾಕೋದ್ರಿಂದ ನಿಮ್ಗೆ ಏನೂ ಯೂಸ್ ಇಲ್ಲ. ಸೊ ಇಷ್ಟೇ ಹೇಳುವಂಥದ್ದು. ಕಿಚ್ಚನ ಪಂಚಾಯಿತಿಯಲ್ಲಿ ನಂದಿದೆ ಒಂದು ನಿಮಿಷ, ನೀನು ಆಮೇಲೆ ಎಂಡಿಂಗ್ ತಗೋಬಿಡ್ತೀಯ. ಓಕೆ, ನಾನು ಕನ್ಕ್ಲೂಡ್ ಮಾಡೋದು ಅಂತಾದ್ರೆ, ಈಗ ಗೆಸ್ಟ್ಗಳು ಯಾರು ಹೋಗಿದ್ದಾರೆ ಅವ್ರಿಗೆ ಕಂಟೆಸ್ಟೆಂಟ್ಗಳು ಒಳಗಡೆ ಇರೋರು ಯಾರು ಅನ್ನೋನ್ ಪರ್ಸನ್ ಅಲ್ಲ. ಎಲ್ಲರೂ ಆಟಗಳನ್ನು ನೋಡಿ ಎಲ್ಲರೂ ಹೇಗಿದ್ದಾರೆ ಅದನ್ನ ನೋಡ್ಕೊಂಡೇ ಹೋಗಿರ್ತಾರೆ. ಎಸ್ಪೆಷಲಿ ರಜತ್ ಮಂಜು ಅವ್ರಿಗೆ ಗಿಲ್ಲಿ ಅವರು ಮೊದ್ಲಿಂದನೂ ಗೊತ್ತಿರುವಂತವ್ರು. ಓಕೆನಾ, ಬಿಗ್ ಬಾಸ್ ಮನೆ ಒಳಗಡೆ ಗೆಸ್ಟ್ಗಳು ಎಂಟ್ರಿ ಆಗ್ತಿದ್ದಂಗೆ ಓ ಮನೆ ತುಂಬಾ ಸಣ್ಣದಾಗಿದೆ ಹಂಗಂತಾರೆ, ಅಲ್ಲೇ ಎಲ್ರಿಗೂ ಟ್ರಿಗರ್ ಆಗುತ್ತೆ. ಬಟ್ ಮನೆಯವ್ರು ಯಾರು ಮಾತಾಡೋದಿಲ್ಲ, ಗಿಲ್ಲಿ ಒಬ್ರು ಮಾತಾಡ್ತಾರೆ, ವಾಯ್ಸ್ ರೈಸ್ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಹೇಳ್ತಿದ್ದಂಗೆನೆ ಗಿಲ್ಲಿ ಅವ್ರು ಅಂತಾರೆ ಮನೆ ಚಿಕ್ಕದಾದ್ರೆ ಏನಣ್ಣ ನಮ್ಮ ಮನ್ಸು ದೊಡ್ಡದಾಗಿದೆ ಅಂತ ಹೇಳ್ತಾರೆ. ಹಂಗೆ ಹೇಳ್ತಿದ್ದಂಗೆ ರಜತ್ ಹೇಳ್ತಾರೆ ಗಿಲ್ಲಿ ನೀನೊಬ್ಬ ಮಾತಾಡ್ಬೇಡ ಅಂತ. ಈ ಎರಡು ಸ್ಟೇಟ್ಮೆಂಟ್ಗಳು ಬಂದಿದ್ದು ಒಂದು ಮಂಜು ಅವ್ರ ಕಡೆಯಿಂದ, ಇನ್ನೊಂದು ರಜತ್ ಅವ್ರ ಕಡೆಯಿಂದ. ಸೊ ಗಿಲ್ಲಿ ಅವರು ಮಂಜು ಮತ್ತೆ ರಜತ್ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಹೊರತು ಬೇರೆ ಅಲ್ಲಿ 5 ಜನ ಗೆಸ್ಟ್ಗಳಿರ್ತಾರೆ. ಹಂಗಿದ್ರೆ ಗಿಲ್ಲಿ ಅವ್ರಿಗೆ ಹೇಳ್ಬೇಕು ಅಂತಿದ್ರೆ ಎಲ್ರಿಗೂ ಹೇಳ್ಬೋದಿತ್ತು. ಮಂಜು ಮತ್ತೆ ರಜತ್ ಅವ್ರನ್ನ ಮಾತ್ರ ಟಾರ್ಗೆಟ್ ಯಾಕೆ ಮಾಡ್ತಾರೆ ಅಂದ್ರೆ, ಫಸ್ಟ್ ಅವ್ರು ಬರ್ತಿದ್ದಂಗೆ ಟ್ರಿಗರ್ ಮಾಡಿದ್ರು. ಗಿಲ್ಲಿ ಅವ್ರು ಹೇಳಿದ್ದು ಸರಿನಾ ತಪ್ಪ ಸೆಕೆಂಡ್ರಿ, ಫಸ್ಟ್ ಟ್ರಿಗರ್ ಮಾಡ್ದವ್ರೆ ಇವರಿಬ್ರು. ಓಕೆನಾ, ಅವ್ರು ಅದನ್ನ ಕಿಚ್ಚ ಸುದೀಪ್ ಅವರು ಡಿಸ್ಕಸ್ ಮಾಡ್ತಾರೆ, ಯಾರ್ದು ತಪ್ಪು ಯಾರು ಸರಿ ಅಂತ. ಫಸ್ಟ್ ಟ್ರಿಗರಿಂಗ್ ಅಂತ ಸ್ಟಾರ್ಟ್ ಆಗಿದ್ದೆ ಮಂಜು ಮತ್ತೆ ರಜತ್ ಅವರಿಂದ. ಅದಾದ್ಮೇಲೆ ಅದು ಬೆಳೀತಾ ಹೋಗುತ್ತೆ. ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂತ ಹೇಳಿದ್ಮೇಲೆ ಇವ್ರು ಬೇಡಿಕೆಗಳನ್ನ ಮಾತ್ರ ಇಡಬೇಕು. ಅದನ್ನ ಬಿಟ್ಟು ನೀನು ಶೂ ತೆಗೆದು ಬರೀ ಕಾಲಲ್ಲಿ ನಡಿ, ಒಂದು ಕಾಲಿಗೆ ಶೂ ಹಾಕೊಂಡು ನಡಿ, ಇಲ್ಲಿ ಟೇಬಲ್ ಮೇಲೆ ನೀರು ಚೆಲ್ಬಿಟ್ಟು ಇದನ್ನ ಒರೆಸು, ಗಡ್ಡ ಟ್ರಿಮ್ ಮಾಡು, ಅಥವಾ ಹುಡುಗಿ ವೇಷ ಹಾಕ್ಬಿಟ್ಟು ನೀನು ಪರ್ಫಾರ್ಮ್ ಮಾಡು, ಇದೆಲ್ಲ ಯಾವ ಗೆಸ್ಟ್ಗಳಿಗೂ ರೈಟ್ಸ್ ಇಲ್ಲ ಹೇಳೋದಿಕ್ಕೆ. ಸೊ ನೋಡೋಣ ಇವತ್ತು ಕಿಚ್ಚ ಯಾರ ಕಡೆ ತಮ್ಮ ಬಹುಮತವನ್ನ ನೀಡ್ತಾರೆ ಅಥವಾ ಯಾರ ಕಡೆಯಾಗಿ ಇನ್ನೊಂದು ವಿಚಾರ ಏನಂತಂದ್ರೆ, ಸೊ ಏನು ಗೆಸ್ಟ್ಗಳು ಬಂದಿರೋಂಥವ್ರು ಗಿಲ್ಲಿಗೆ ಡ್ಯಾನ್ಸ್ ಮಾಡುವಂಥದ್ದು ಆಗಿರ್ಬೋದು, ಗಡ್ಡ ಟ್ರಿಮ್ ಮಾಡುವಂಥದ್ದು, ಅದು ಕೂಡ ಸೀಕ್ರೆಟ್ ಟಾಸ್ಕ್ ಏನು ಅನ್ನುವಂಥದ್ದು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಗೊತ್ತಾಗ್ಲಿದೆ. ಸೊ ಜನ ಏನೇ ಆಗಿರ್ಬೋದು ಆಟವನ್ನ ತಗೊಳ್ಳಿ. ಅಂಡ್ ಗಿಲ್ಲಿ ಫ್ಯಾನ್ಸ್ ಬಗ್ಗೆ ಹೇಳೋದು ಅಂತ ಆದ್ರೆ, ಈಗ ನಾವು ಒಬ್ರು ಅಭಿಮಾನಿ ಆಗಿದೀವಿ ಅಂತ ಹೇಳಿದ್ರೆ ಅವ್ರು ಏನೇ ಮಾಡಿದ್ರು ನಮ್ಗೆ ಅದು ಸರಿ ಅಂತಾನೆ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಅಪ್ಪ ಅಮ್ಮನ ತಗೊಳ್ಳಿ, ಅಪ್ಪ ಅಮ್ಮ ನಮಗೆ ದೇವ್ರ ಸಮಾನ. ಸೊ ಅವರು ಸರಿ ಮಾಡಲಿ ತಪ್ಪು ಮಾಡಲಿ ನಾವು ಅವ್ರನ್ನ ಬಿಟ್ಕೊಡೋದಿಲ್ಲ. ಅದೇ ರೀತಿ ಗಿಲ್ಲಿ ಅಭಿಮಾನಿಗಳು ಕೂಡ ಹಾಗನ್ ಮಾತ್ರಕ್ಕೆ ಅವರು ಬೇರೆ ಈ ರಜತ್ ಅವ್ರ ಪೇಜ್ಗೆ ಹೋಗ್ಬಿಟ್ಟು ಕೆಟ್ಟ ಕಮೆಂಟ್ಗಳನ್ನ ಮಾಡೋದು, ಮಂಜು ಅವ್ರ ಪೇಜ್ಗೆ ಹೋಗ್ಬಿಟ್ಟು ಕೆಟ್ಟ ಕಮೆಂಟ್ಗಳನ್ನ ಮಾಡೋದು ಅದು ತಪ್ಪು. ನಮ್ಮ ಕಡೆ ಒಂದು ಹೇಳ್ತಾರೆ, ನಿಮ್ಗೆ ಉಪಕಾರ ಮಾಡಕ್ ಆಗದೇ ಇದ್ರು ಪರವಾಗಿಲ್ಲ, ಉಪದ್ರ ಮಾಡಬೇಡಿ ಅಂತ. ಆತರ ನಿಮ್ಗೆ ಗಿಲ್ಲಿ ಮೇಲೆ ಅಭಿಮಾನ ಇದ್ರೆ ಸರಿ, ಗಿಲ್ಲಿ ಪರವಾಗಿ ಕಮೆಂಟ್ ಮಾಡಿ, ಬಟ್ ಬೇರೆಯವ್ರನ್ನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡೋದು ಸರಿಯಲ್ಲ. ಈ ಒಂದು ಎಪಿಸೋಡ್ ಅಥವಾ ಈ ಒಂದು ವೀಕೆಂಡ್ನ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಏನಾಗ್ತಿದೆ ಅಂತಂದ್ರೆ, ಸೊ ಏನು ಈ ಹಿಂದೆ ನಡೆದಿರುವಂತಹ 5 ದಿನಗಳ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಗೆಸ್ಟ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಇಲ್ಲಾಂದ್ರೆ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ಗಳ ಮಧ್ಯೆ ನಡೆದಿದೆ ಅನ್ನುವಂಥದ್ದಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದನ್ನ ನೀವು ಬೇರೆ ತರ ಪೋರ್ಟ್ರೆ ಮಾಡುವಂಥದ್ದಾಗಿರ್ಬೋದು, ಪರ್ಸನಲ್ ಮೆಸೇಜ್ ಅನ್ನ ಮಾಡುವಂಥದ್ದಾಗಿರ್ಬೋದು, ಪರ್ಸನಲ್ ಕಮೆಂಟ್ಸ್ ಅನ್ನ ಹಾಕುವಂಥದ್ದಾಗಿರ್ಬೋದು, ಯಾವುದು ತಗೊಳಕ್ ಹೋಗ್ಬೇಡಿ. ಅವರ ಜೀವನೋಪಾಯಕ್ಕಾಗಿರ್ಬೋದು ಅಥವಾ ಜೀವನ ಉದ್ಧಾರಕ್ಕಾಗಿರ್ಬೋದು ಈ ಒಂದು ಬಿಗ್ ಬಾಸ್ ಅನ್ನುವಂತಹ ವೇದಿಕೆಯನ್ನ ಬಂದಿರ್ತಾರೆ. ಆ ಒಂದು ವೇದಿಕೆಯಲ್ಲಿ ಅವ್ರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದಷ್ಟು ಅಮೌಂಟ್ ಅನ್ನ ಸಿಗುತ್ತೆ, ಅದನ್ನ ಅವರು ಜೀವನೋದ್ಧಾರಕ್ಕಾಗಿ ಬಳಸ್ಕೊಳ್ತಾರೆ. ಬಟ್ ನೀವು ಕಮೆಂಟ್ ಹಾಕೋದ್ರಿಂದ ನಿಮ್ಮ ಡೇಟಾನು ಮತ್ತೆ ನಿಮ್ಮ ಒಂದು ಟೈಮ್ ವೇಸ್ಟ್ ಆಗುತ್ತೆ. ಆಟವನ್ನಾಗಿ ನೋಡಿ ಎಂಟರ್ಟೈನ್ಮೆಂಟ್ ನ ತಗೊಳ್ಳಿ ಅಂತ ಹೇಳ್ತಾ ಇದೀನಿ. ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಬಗ್ಗೆ ನಮ್ಮಿಬ್ಬರ ಒಂದು ಚರ್ಚೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಒಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.